morning students, welcome to the second PUC political science class. In the previous class we discussed about all India services, central services and the state services, and also the role of the chief secretary and central administration. In today's class we are going to discuss about the state secretariat, chief secretary, etc. First one, state secretariat. The administrative pattern both at the central level and also at the state level is one and the same. We all know that the administrative pattern, because India is a quasi-federal state, hence the administrative pattern in India both at the central and also the state level is one and the same. ಹೇಗೆ ಕೇಂದ್ರದಲ್ಲಿ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಇರ್ತದೆಯಾ ಅದೇ ರೀತಿ ರಾಜ್ಯದಲ್ಲಿ ಕೂಡ ನಮ್ಮಲ್ಲಿ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಇರ್ತದೆ. ಅಂದರೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿರುವಂಥ ಆಡಳಿತ ವ್ಯವಸ್ಥೆಗೆ ಹೆಚ್ಚಿನ ವ್ಯತ್ಯಾಸವೇನು ಕಂಡು ಬರುವುದಿಲ್ಲ ನಮಗೆ. Like central government, the state government also consists its own state secretariat. State secretariat consists the office of the various ministers including the chief minister and the office of the secretaries and also the others. The state secretariat, the main responsibility of the state secretariat are many. Some of the main responsibility of the state secretariat are: first one, the first responsibility of the state secretariat is it formulate and modify the laws. In India, both at the central level and also the state level, the administrators formulate, they assist the ministers in formulating the policies from time to time. They not only formulate the policies and at the same time they also modify or change the laws and the policies from time to time according to the needs of the society. This is about the first role of the state secretariat. ಸ್ಟೇಟ್ ಸೆಕ್ರೆಟೇರಿಯೇಟ್ ಇರುವುದು ಯಾಕೆ ಅಂತ ಹೇಳಿದರೆ, ಬೇರೆ ಬೇರೆ ಅದು ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸ್ತದೆ. ಯಾಕಂತಂದರೆ ನಾವು ಮಿನಿಸ್ಟರ್ಸ್ಗೆ ಕಂಪೇರ್ ಮಾಡಿದರೆ ಮಿನಿಸ್ಟರ್ಸ್ಗಳಿಗಿಂತಲೂ ಕೂಡ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ, ಆಡಳಿತಕ್ಕೆ ಬಂದಾಗ ಜಾಸ್ತಿ ರೆಸ್ಪಾನ್ಸಿಬಿಲಿಟಿಯನ್ನು ಯಾರು ನಿರ್ವಹಿಸ್ತಾರೆ ಅಂತ ಹೇಳಿದರೆ ಅದು ಅಡ್ಮಿನಿಸ್ಟ್ರೇಟರ್ಸ್ಗಳು ಅಂತೇಳಿ. ಈ ಸ್ಟೇಟ್ ಸೆಕ್ರೆಟೇರಿಯೇಟ್ರಲ್ಲಿ ಎಲ್ಲ ರೀತಿಯ ಅಡ್ಮಿನಿಸ್ಟ್ರೇಟರ್ಸ್ ಬರ್ತಾರೆ. ಅಂದರೆ ಈ ಸ್ಟೇಟ್ ಸೆಕ್ರೆಟೇರಿಯೇಟ್ ಕನ್ಸಿಸ್ಟ್ ಆಲ್ ಟೈಪ್ಸ್ ಆಫ್ ಆಫೀಸರ್ಸ್, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಆ್ಯಂಡ್ ಕ್ಲಾಸ್ 4 ಆಫೀಸರ್ಸ್. ಈ ಎಲ್ಲ ಹೈಯರ್ ಲೆವೆಲಲ್ಲಿರುವಂಥ ಆಫೀಸರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ನೀತಿಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸುವುದು ಮತ್ತು ಬದಲಾವಣೆ ಮಾಡುವಂಥ ಕಾರ್ಯಗಳನ್ನು ಮಾಡ್ತಾರೆ. ಅಂದರೆ ಫ್ರಮ್ ಟೈಮ್ ಟು ಟೈಮ್ ಅವರು ಮಿನಿಸ್ಟರ್ಸ್ಗೆ ಯೋಜನೆಗಳನ್ನು ರೂಪಿಸಲಿಕ್ಕೆ ಮತ್ತು ರೂಪಿಸಿದಂಥ ಯೋಜನೆಗಳನ್ನು ಬದಲಾವಣೆ ಮಾಡ್ತಾ ಇರಲಿಕ್ಕೆ ಅವರು ಮಿನಿಸ್ಟರ್ಸ್ಗಳಿಗೆ ಹೆಲ್ಪ್ ಮಾಡ್ತಾರೆ. ಯಾಕಂತಂದರೆ ಆಸ್ ಐ ಸೆಡ್ ಇನ್ ದ previous class, ministers are expert only in the matter of politics, but the administrators are expert in the administrative matters. ಹಾಗಾಗಿ ಅವರಿಗೆ ಆಡಳಿತದಲ್ಲಿ ವಿಶೇಷವಾದಂಥ ಜ್ಞಾನ ಇರುವ ಕಾರಣ ಹೆಚ್ಚಿನ ಟೈಮಲ್ಲಿ, ಮೋಸ್ಟ್ ಆಫ್ ದ ಟೈಮ್ ದ ಪಾಲಿಸೀಸ್ ಆರ್ ಫಾರ್ಮುಲೇಟೆಡ್, ದ ವೇರಿಯಸ್ governmental policies are formulated and implemented. Both are done by the administrators. ಮಿನಿಸ್ಟರ್ಸ್ಗಳು ಹೆಚ್ಚಿನ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇವರು ಅಂದರೆ ರೂಪಿಸಿದಂಥ ಯೋಜನೆಗಳಿಗೆ ಸಿಗ್ನೇಚರ್ ಹಾಕುವಂಥ ಕೆಲಸವನ್ನು ಮಾತ್ರ ಮಾಡ್ತಾರೆ. ಉಳಿದಂಥ ಎಲ್ಲ ವಿಷಯಗಳನ್ನು ರೂಪಿಸುವಂಥದ್ದು ಅಥವಾ ಡಿಸೈಡ್ ಮಾಡುವುದು ಯಾರು ಅಂತ ಹೇಳಿದರೆ ಅದು ಈ ಎಲ್ಲ ಅಡ್ಮಿನಿಸ್ಟ್ರೇಟರ್ಸ್, ಸೀನಿಯರ್ IAS ಆರ್ ದ IPS ಆಫೀಸರ್ಸ್. ನೆಕ್ಸ್ಟ್ ಒನ್, ಸೆಕೆಂಡ್ ರೋಲ್ ಆಫ್ ದ ಸ್ಟೇಟ್ ಸೆಕ್ರೆಟೇರಿಯೇಟ್ ಈಸ್ ಪ್ಲಾನಿಂಗ್ ಆ್ಯಂಡ್ ಬಜೆಟ್ ಫಾರ್ಮುಲೇಷನ್ಸ್. ಯೋಜನೆಗಳನ್ನು ರೂಪಿಸುವಂಥದ್ದು, ಸ್ಟೇಟಿಗೆ ಸಂಬಂಧಪಟ್ಟಾಗೆ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ರೂಪಿಸುವುದು ಮತ್ತು ಆಯವ್ಯಯ ಪಟ್ಟಿಯನ್ನು ಸಿದ್ಧಪಡಿಸುವುದು. ಬಜೆಟ್ ಫಾರ್ಮುಲೇಷನ್ಸ್ ಆ್ಯಂಡ್ ಪ್ಲಾನಿಂಗ್. ಯೂಶ್ವಲಿ ದ ಅಡ್ಮಿನಿಸ್ಟ್ರೇಟರ್ಸ್ ಫಾರ್ಮುಲೇಟ್ ದ ಪ್ಲಾನ್ ಆರ್ ದೇ ಫಾರ್ಮುಲೇಟ್ ದ ಪ್ಲಾನ್ಸ್ ಫಾರ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದೇ ಆಲ್ಸೋ formulate the budget also. ಈಗ ಸ್ಟೇಟ್ ಲೆವೆಲಲ್ಲಿ in various states the chief minister also acted as the finance ministers. As a finance minister, every year the chief minister introduced the budget in ವಿಧಾನಸಭಾ. ಈ ಬಜೆಟನ್ನು ನಿಜವಾಗಿ ಕೂಡ ಅದು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಾಗಿರುವ ಕಾರಣ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್
ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಬಜೆಟ್ ಅಂತ ಹೇಳಿದರೆ ಬಜೆಟ್ ಈಸ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಗೌರ್ಮೆಂಟ್. ಅಂದರೆ ಆಯವ್ಯಯ ಪಟ್ಟಿ ಅಂತ ಹೇಳಿದರೆ ಸರ್ಕಾರದ ಖರ್ಚು ಮತ್ತು ಆದಾಯಗಳಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ಒಂದು ಪಟ್ಟಿಯನ್ನು ನಾವು ಆಯವ್ಯಯ ಪಟ್ಟಿ ಅಂತ ಹೇಳ್ತೇವೆ. ಇದನ್ನು ಹೆಚ್ಚಿನ ಸ್ಟೇಟ್ಗಳಲ್ಲಿ ಚೀಫ್ ಮಿನಿಸ್ಟರೇ ಮಂಡಿಸುವುದು. ಯಾಕಂತಂದರೆ ಕರ್ನಾಟಕದಲ್ಲಿ ಕೂಡ ನೀವು ನೋಡಿದರೆ ಚೀಫ್ ಮಿನಿಸ್ಟರೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಈ ಬಜೆಟನ್ನು ಅವರಿಗೆ ರೂಪಿಸಿಕೊಡುವಂತಹ ದೊಡ್ಡ ರೆಸ್ಪಾನ್ಸಿಬಿಲಿಟಿಯನ್ನು ಯಾರು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿದರೆ ಈ ಅಡ್ಮಿನಿಸ್ಟ್ರೇಟರ್ಸ್ಗಳು. ನೆಕ್ಸ್ಟ್ ಥರ್ಡ್ ರೋಲ್ ಆಫ್ ದ ಸ್ಟೇಟ್ ಸೆಕ್ರೆಟೇರಿಯಟ್ is it coordinate with the center and also the other states. In India we have two sets of government, one at the central level and also at the state level. Both the central and also the state government independent in its own jurisdictions. In the administrative matters ಗೆ ಬಂದಾಗ ಸ್ಟೇಟ್ ಅನ್ನುವಂಥದ್ದು ಕೇಂದ್ರ ಮತ್ತು ಇತರ ರಾಜ್ಯಗಳ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿರಬೇಕಾಗ್ತದೆ. ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಆಡಳಿತದ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ಇತರ ರಾಜ್ಯಗಳ ಜೊತೆಗೆ ನಮ್ಮ ರಾಜ್ಯ ಅನ್ನುವಂಥ ನಿರಂತರವಾದಂಥ ಸಂಪರ್ಕವನ್ನು ಹೊಂದಿರಬೇಕಾಗ್ತದೆ. ಈ ರೀತಿ ಕಾಂಟ್ಯಾಕ್ಟ್ಗಳನ್ನು ಅಂದರೆ ಈ ಬೇರೆ ಬೇರೆ ರಾಜ್ಯಗಳು ಮತ್ತು ಕೇಂದ್ರಗಳ ಜೊತೆಗೆ ಈ ಸಂಯೋಜನೆಯನ್ನು ರೂಪಿಸುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಹೇಳಿದರೆ ಅದು ಸ್ಟೇಟ್ ಸೆಕ್ರೆಟೇರಿಯಟ್. ನೆಕ್ಸ್ಟ್ ಫೋರ್ತ್ ಒನ್, ಇಟ್ ಪ್ರಮೋಟಿಂಗ್ ಆರ್ಗನೈಸೇಷನಲ್ ಕಾಂಪಿಟೆನ್ಸಿ. ಅದು ಏನು ಮಾಡ್ತದೆ ಅಂತ ಹೇಳಿದರೆ ಸಂಘಟನಾತ್ಮಕ ಕೌಶಲ್ಯವನ್ನು ಪ್ರಮೋಟ್ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಲಾಸ್ಟ್ ಒನ್, ಇಟ್ ಆಲ್ಸೋ ಹೆಲ್ಪ್ ದ ಮಿನಿಸ್ಟರ್ಸ್ ಟು ಆನ್ಸರ್ ದ ಕ್ವೆಶನ್ ರೇಸ್ಡ್ ಬೈ ದ ಅಪೋಸಿಷನ್ ಪಾರ್ಟಿ leaders in the assembly. Last responsibility of the state secretariat is the administrators or the senior IAS or the IPS officers etc. The senior officers assist or help the ministers to answer the question raised by the opposition party leaders in the assembly. ಯಾಕಂತ ಹೇಳಿದರೆ ಹೆಚ್ಚಿನ ಸಂದರ್ಭದಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಹೋಮ್ ಮಿನಿಸ್ಟರ್ ಹೋಮ್ ಡಿಪಾರ್ಟ್ಮೆಂಟಿನ ಇನ್ಚಾರ್ಜ್ ಆಗಿದ್ದರೂ ಕೂಡ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂತಹ ಫುಲ್ ನಾಲೆಜ್ ಅವರಿಗಿಂತ ಜಾಸ್ತಿಯಾಗಿ ಯಾರಿಗಿರ್ತದೆ ಅಂತ ಹೇಳಿದರೆ ಹೋಮ್ ಗೌರ್ಮೆಂಟಿನ ಸೆಕ್ರೆಟರಿಗೆ ಇರ್ತದೆ. ಹಾಗಾಗಿ ಒಂದು ವಿಧಾನಸಭೆಯಲ್ಲಿ ಹೋಮ್ ಗೌರ್ಮೆಂಟಿಗೆ ಸಂಬಂಧಪಟ್ಟಾಗ ಏನಾದರೂ ಕ್ವೆಶನ್ಸ್ಗಳು ಕೇಳಿದಂಥ ಸಂದರ್ಭದಲ್ಲಿ ಆ ಕ್ವೆಶನ್ಸ್ಗೆ ಆನ್ಸರ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡುವಂತಹ ಕೆಲಸವನ್ನು ಕೂಡ ಅದು ಸ್ಟ್ಯಾಟಿಸ್ಟಿಕ್ಸ್ ಕೊಡೋದ್ರ ಮೂಲಕ ಆಗಿರ್ಬೋದು. ಕೆಲವು ಸಲ ಕೆಲವೊಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕಾಗುವಾಗ ಸ್ಟ್ಯಾಟಿಸ್ಟಿಕ್ಸ್ಗಳು ಅಂಕಿಅಂಶಗಳು ಕೂಡ ಬೇಕಾಗ್ಬೋದು. ಖರ್ಚು ವೆಚ್ಚಗಳು, ಅಂದಾಜು, ಆಯವ್ಯಯ ಇದೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅಂಥ ಸಂದರ್ಭದಲ್ಲಿ ಅದಕ್ಕೆಲ್ಲ ಮಾಹಿತಿಗಳನ್ನು ಕೊಡುವಂಥದ್ದು ಈ ಅಡ್ಮಿನಿಸ್ಟ್ರೇಟರ್ಸ್ಗಳೇ ಆಗಿರ್ತಾರೆ. ಯಾಕಂತಂದರೆ ಮಿನಿಸ್ಟರ್ಸ್ಗೆ ಏನು ಕ್ವೆಶನ್ಸ್ಗಳಿದೆ ಅನ್ನೋದನ್ನು ಅವರಿಗೆ ಮುಂಚಿತವಾಗಿ ತಿಳಿಸೋದ್ರಿಂದಾಗಿ ನಾಳೆ ಏನು ಕ್ವೆಶನ್ಸ್ಗೆ ಅವರು ಆನ್ಸರ್ ಮಾಡಬೇಕು ಅನ್ನೋದು ಅವರಿಗೆ ಮುಂಚೆ ಗೊತ್ತಿರ್ತದೆ. ಹಾಗಾಗಿ ಆ ಎಲ್ಲ ಟೈಮಲ್ಲಿ ದೀಸ್ ಸೆಕ್ರೆಟೇರಿಯಟ್, ದ ಸ್ಟೇಟ್ ಸೆಕ್ರೆಟೇರಿಯಟ್ ಆರ್ ದ ಸೀನಿಯರ್ ಆಫೀಸರ್ಸ್ ಹೆಲ್ಪ್ ದ ಮಿನಿಸ್ಟರ್ಸ್, ಕನ್ಸರ್ನ್ಡ್ ಮಿನಿಸ್ಟರ್ಸ್ ಟು ಆನ್ಸರ್ ದ question in the assembly. So these are the main role of the state secretariat. Next one, role or the power and functions of the chief secretary. This is also again one of the important questions from the examination point of view. Explain the role or the power and functions of the chief secretary, 5 marks question. First one, first role of the chief secretary. Chief secretary, like cabinet secretary at the central level, the chief secretary is also act as the head of the administrative staff at the state level. Usually the senior most IAS officer at the state is always appointed as a ಚೀಫ್ ಸೆಕ್ರೆಟ್ರಿ ಅಂತೇಳಿ. ಈಗ ಒಂದು ರಾಜ್ಯದಲ್ಲಿ ನಾವು ನಿನ್ನೆ ಕ್ಲಾಸಲ್ಲಿ ಕ್ಯಾಬಿನೆಟ್ ಸೆಕ್ರೆಟ್ರಿ ಅಂತೇಳಿ ಹೇಳುವಾಗ ಹೇಗೆ ಇದ್ದಾರೆ ಸೆಂಟ್ರಲಲ್ಲಿ, ಹಾಗೆ ಸ್ಟೇಟಲ್ಲಿ ಚೀಫ್ ಸೆಕ್ರೆಟ್ರಿ ಅಂತ ಇರ್ತಾರೆ, ಮುಖ್ಯ ಕಾರ್ಯದರ್ಶಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಂತೇಳಿ. ಇವರು ಯಾರಾಗ್ತಾರೆ ಅಂತ ಹೇಳಿದರೆ ಒಂದು ರಾಜ್ಯದಲ್ಲಿರುವಂತಹ IAS ಆಫೀಸರ್ಸ್ಗಳಲ್ಲಿ ಸೀನಿಯರ್ ಮೋಸ್ಟ್ IAS ಆಫೀಸರ್ ಯಾರಾಗಿರ್ತಾರೆ ಅವರನ್ನು ಮುಖ್ಯ ಕಾರ್ಯದರ್ಶಿಗಳನ್ನಾಗಿ ಆಯ್ಕೆ ಮಾಡಲಾಗ್ತದೆ. ಎಗೇನ್ ಆನ್ ದ ಬೇಸಿಸ್ ಆಫ್ ದ ವರ್ಕ್ ಎಕ್ಸ್ಪೀರಿಯನ್ಸ್ the chief secretary is always appointed. ಈ ಚೀಫ್ ಸೆಕ್ರೆಟರಿ ಏನು ಮಾಡ್ತಾರಂತ ಹೇಳಿದರೆ at the state level the role of the again two are very important.
One is chief minister. The chief minister act as a political head of the state government. Chief secretary act as a head of the administrative system. So he control all the administrative staff at the state level work under the control or the supervision of chief secretary. The first function of the chief secretary is he act as a principal advisor to the chief minister. As a chief secretary of the state, he advise the chief minister relating to the any matter of administration. ಒಬ್ಬ ಮುಖ್ಯ ಕಾರ್ಯದರ್ಶಿಯಾಗಿ ಸ್ಟೇಟಿನ ಒಂದು ಮುಖ್ಯ ಕಾರ್ಯದರ್ಶಿಯಾಗಿ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಚೀಫ್ ಮಿನಿಸ್ಟರಿಗೆ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಲಹೆಗಳನ್ನು ನೀಡುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಹೇಳಿದರೆ ಚೀಫ್ ಸೆಕ್ರೆಟರಿ. ಯಾಕೆ ಅಂತ ಹೇಳಿದರೆ ಎಗೇನ್ ಚೀಫ್ ಮಿನಿಸ್ಟರ್, ಯೂಶ್ವಲಿ ಚೀಫ್ ಮಿನಿಸ್ಟರ್ is expert, most of the time he is expert only in the matter of politics, not in the matter of administration. Hence, as an administrative expert, the chief secretary advised the chief minister regarding any matter relating to the administration. ಹಾಗಾಗಿ ಆಡಳಿತಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಚೀಫ್ ಮಿನಿಸ್ಟರ್ಗಳಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಅಥವಾ ಅಡ್ವೈಸ್ ಮಾಡೋದು ಅಂತ ಅಲ್ಲ, ಮಾಹಿತಿಗಳನ್ನು ಕೊಡುವಂಥ ಕೆಲಸವನ್ನು ಈ ಚೀಫ್ ಸೆಕ್ರೆಟರಿ ಮಾಡ್ತಾರೆ. ಸೆಕೆಂಡ್ ಪವರ್ ಆಫ್ ದ ಚೀಫ್ ಸೆಕ್ರೆಟರಿ ಈಸ್ as a chief secretary also act as a cabinet secretary. He discharged double responsibility, one as a chief secretary, another one is cabinet secretary. ಈ ಚೀಫ್ ಸೆಕ್ರೆಟರಿ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿ ಕೂಡ ಕಾರ್ಯನಿರ್ವಹಿಸ್ತಾರೆ, ಅಂದರೆ ಸಂಪುಟ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಆಸ್ ಎ ಕ್ಯಾಬಿನೆಟ್ ಸೆಕ್ರೆಟರಿ he attend all the cabinet meeting. ಕ್ಯಾಬಿನೆಟ್ ಸೆಕ್ರೆಟರಿಯಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಕ್ಯಾಬಿನೆಟ್ ಮೀಟಿಂಗನ್ನು ಅಟೆಂಡ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓನ್ಲಿ ದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಕ್ಯಾನ್ ಅಟೆಂಡ್ ದ ಕ್ಯಾಬಿನೆಟ್ ಮೀಟಿಂಗ್. ಅದರ್ ಮಿನಿಸ್ಟರ್ಸ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ದ ಅದರ್ ಮಿನಿಸ್ಟರ್ಸ್ ಹ್ಯಾಸ್ ನೋ ಪವರ್ ಟು ಅಟೆಂಡ್ ದ ಕ್ಯಾಬಿನೆಟ್ ಮೀಟಿಂಗ್. ನಾವು ಫಸ್ಟ್ ಇಯರಲ್ಲಿ ನೋಡುವಾಗ ಏನು ಓದಿಕೊಂಡಿದ್ದೇವೆ ಅಂತ ಹೇಳಿದರೆ, ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇರುವಾಗ ಎಲ್ಲ ಮಿನಿಸ್ಟರ್ಸ್ಗಳು ಅಟೆಂಡ್ ಮಾಡಲಿಕ್ಕಾಗೋದಿಲ್ಲ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮಾತ್ರ ಕ್ಯಾಬಿನೆಟ್ ಮೀಟಿಂಗನ್ನು ಅಟೆಂಡ್ ಮಾಡಬೇಕು ಅಂತೇಳಿ. ಆದರೆ ಚೀಫ್ ಸೆಕ್ರೆಟರಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಲ್ಲ ಅಂತ ಆದರೂ ಕೂಡ ಅವರು ಕ್ಯಾಬಿನೆಟ್ ಮೀಟಿಂಗನ್ನು ಅಟೆಂಡ್ ಮಾಡಲಿಕ್ಕಾಗ್ತದೆ. ಯಾಕೆ ಅಂತ ಹೇಳಿದರೆ ಈ ಆಲ್ಸೋ ಆ್ಯಕ್ಟ್ ಆಸ್ ಎ ಕ್ಯಾಬಿನೆಟ್ ಸೆಕ್ರೆಟರಿ. ಸೊ ಆಸ್ ಎ ಕ್ಯಾಬಿನೆಟ್ ಸೆಕ್ರೆಟರಿ ಹಿ ಅಟೆಂಡ್ ಆಲ್ ದ ಕ್ಯಾಬಿನೆಟ್ ಮೀಟಿಂಗ್. ಮತ್ತು ಆ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇರುವಾಗ ಅವರ ಪ್ರೆಸೆನ್ಸ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಯಾಕಂತಂದರೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಹೌ ಟು ಫಾರ್ಮುಲೇಟ್ the plans, how to implement the plans formulated by the various department, ಅದನ್ನು ತಿಳಿಸ್ಲಿಕ್ಕೆ ಇವರ ರೋಲ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಈಗ ಮಿನಿಸ್ಟರ್ಸ್ಗಳು ಯೋಜನೆಗಳನ್ನು ರೂಪಿಸ್ಬೋದು, ಆ ಯೋಜನೆಗಳನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಬೇರೆ ಬೇರೆ ಹಂತದಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದಕ್ಕೆ ಸಲಹೆ ಕೊಡಲಿಕ್ಕೆ ಕೂಡ ಇವರ ಪ್ರೆಸೆನ್ಸ್ ಇನ್ ದ ಕ್ಯಾಬಿನೆಟ್ ಮೀಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಥರ್ಡ್ ಪವರ್ ಆಫ್ ದ ಚೀಫ್ ಸೆಕ್ರೆಟರಿ ಈಸ್ general supervision and control over the entire secretariat. As I said earlier, the entire administrative system or entire secretariat is work under the supervision of the chief secretary. ನಮ್ಮ ಸ್ಟೇಟಲ್ಲಿ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ಗಳು, ಇದು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಯಾವುದು ಆಗಿರ್ಬೋದು, ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಯಾರ ಸೂಪರ್ವಿಷನ್ನ ಅಂಡರಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಈ ಚೀಫ್ ಸೆಕ್ರೆಟರಿ ಅಂಡರಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಚೀಫ್ ಸೆಕ್ರೆಟರಿ ಹ್ಯಾಸ್ ದ ಪವರ್ ಟು ಟೇಕ್ ಎನಿ ಆ್ಯಕ್ಷನ್ ಆರ್ ಕಂಟ್ರೋಲ್ ದ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್. ನೆಕ್ಸ್ಟ್ ಫೋರ್ತ್ ಪವರ್ ಆಫ್ ದ ಚೀಫ್ ಸೆಕ್ರೆಟರಿ ಈಸ್ he look after all the matters beyond the purview of other secretaries. He look after all the matters beyond the purview of other secretary means each department consists its own secretariat. The secretariat, home department, home ministry consists its own secretariat, finance department consists its own secretariat. So the various ministries consist its own secretariat, and each secretariat has its own secretary, joint secretary, additional secretary, next section officer, division officer, etc. etc. ಪ್ರತಿ
ಸಚಿವಾಲಯದಲ್ಲಿ ಕೂಡ ಒಂದೊಂದು ಸೆಕ್ರೆಟೇರಿಯೇಟ್ ಅಂತ ಇರ್ತದೆ, ಒಂದೊಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಇರ್ತದೆ. ಆ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ ಕ್ಲಾಸ್ 1ರಿಂದ ಹಿಡಿದು ಕ್ಲಾಸ್ 4ನ ತನಕ ಆಫೀಸರ್ಸ್ ಅನ್ನುವಂಥದ್ದು ಇರ್ತಾರೆ. ಅಂದರೆ ಸೀನಿಯರ್ IAS ಆಫೀಸರ್ ಆದವರು ಸೆಕ್ರೆಟರೀಸ್ಗಳಾಗಿ ಆ್ಯಕ್ಟ್ ಮಾಡ್ತಾರಂತ ಹೇಳಿದರೆ, ಕ್ಲಾಸ್ 4 ಆಫೀಸರ್ ಯಾರು ಬರ್ತಾರೆ ಅಂತ ಹೇಳಿದರೆ ಕ್ಲಾಸ್ 4ಅಲ್ಲಿ ಬರೋದು ಅಟೆಂಡರ್ಗಳು ಅಥವಾ ಪಿಯೂನ್. ಹಾಗಾಗಿ ಬೇರೆ ಬೇರೆ ಸಚಿವಾಲಯದಲ್ಲಿ ಕ್ಲಾಸ್ 1ರಿಂದ ಹಿಡಿದು ಕ್ಲಾಸ್ 4 ತನಕ ವಿವಿಧ ರೀತಿಯ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಅನ್ನುವಂಥದ್ದು ಇರ್ತಾರೆ. ಈಗ ಹೋಮ್ ಸೆಕ್ರೆಟೇರಿಯೇಟ್ ಅಥವಾ ಹೋಮ್ ಸೆಕ್ರೆಟೇರಿಯೇಟ್ look after the matter relating to the home department. Finance secretariat look after the matter relating to the finance department. ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿರುವಂತಹ ಸಚಿವಾಲಯಗಳು ಅಥವಾ ಆ ಸೆಕ್ರೆಟೇರಿಯೇಟ್ ಏನು ಮಾಡ್ತದೆ ಅಂತ ಹೇಳಿದರೆ ಅವರವರ ವಿಷಯಗಳಿಗೆ ಹೋಮ್ ಡಿಪಾರ್ಟ್ಮೆಂಟ್ ಹೋಮ್ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೋಡಿಕೊಳ್ತದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೋಡಿಕೊಳ್ತದೆ. ಆದರೆ ಆಸ್ ಎ ಹೆಡ್ ಆಫ್ ದ ಚೀಫ್ ಸೆಕ್ರೆಟರಿ ಆಫ್ ದ ಸ್ಟೇಟ್, the chief secretary look after all the matter beyond the purview of other secretaries. ಈ ಎಲ್ಲ ಕಾರ್ಯದರ್ಶಿಗಳ ವ್ಯಾಪ್ತಿಗೆ ಹೊರತಾಗಿರುವಂತೆ ಏನಾದರೂ ವಿಷಯಗಳು ಬಂದರೆ ಆ ವಿಷಯಗಳನ್ನು ಕೂಡ ನೋಡಿಕೊಳ್ಳುವ ಜವಾಬ್ದಾರಿ ಯಾರಿಗಿರ್ತದೆ ಅಂತ ಹೇಳಿದರೆ ಚೀಫ್ ಸೆಕ್ರೆಟರೀಸ್. ಎಲ್ಲ ಸೆಕ್ರೆಟರೀಸ್ಗಳು ಅವರವರ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾರೆ. ಈ ಡಿಪಾರ್ಟ್ಮೆಂಟಿಗೆ ಹೊರತಾದ ಏನಾದರೂ ಕೆಲಸಗಳು ಬಂದರೆ ಅದರ ಬಗ್ಗೆ ಕೂಡ ಡಿಸಿಷನ್ಸ್ ತಗೊಳ್ಳುವಂಥ ಪವರ್ ಈ ಸೆಕ್ರೆಟರೀಸ್ಗೆ ಇರ್ತದೆ. ನೆಕ್ಸ್ಟ್ 5th one, he presides over large number of committees. As a head of the state administration, he presides ಓವರ್ ದ ಲಾರ್ಜ್ ನಂಬರ್ ಆಫ್ ಕಮಿಟೀಸ್. ಒಂದು ಸ್ಟೇಟಿನ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ನ ಹೆಡ್ ಆಗಿ ರಾಜ್ಯದಲ್ಲಿ ಎಷ್ಟೆಲ್ಲ ಸಮಿತಿಗಳು ಬರ್ತದೆ ಆ ಎಲ್ಲ ಸಮಿತಿಗಳ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿದರೆ ಚೀಫ್ ಸೆಕ್ರೆಟರಿ ಕಾರ್ಯನಿರ್ವಹಿಸ್ತಾರೆ. ನೆಕ್ಸ್ಟ್ 6th one, he control all the administrative staff. As I said earlier, he has the power to take any disciplinary actions against all the administrative staff. Next 7th one, he acts as a secretary of the zonal commission by rotation. The zonal commission is created at the central level and the zonal commissions consist the members from the various state. ಇದು ಝೋನಲ್ ಕಮಿಷನ್ ಅಂತ ಹೇಳಿದರೆ ಪ್ರಾದೇಶಿಕ ಸಮಿತಿ ಅಂತ ಹೇಳ್ತಾರೆ. ಸೆಂಟ್ರಲ್ ಲೆವೆಲಲ್ಲಿ ಝೋನಲ್ ಕಮಿಷನ್ಸನ್ನು ಕ್ರಿಯೇಟ್ ಮಾಡಲಾಗಿದೆ. ಪ್ರಾದೇಶಿಕ ಸಮಿತಿ ಯಾಕೆ ಇರುವುದು ಅಂತ ಹೇಳಿದರೆ ಇನ್ ಆರ್ಡರ್ ಟು maintain a cordial relations among the various state. ಬೇರೆ ಬೇರೆ ರಾಜ್ಯಗಳ ನಡುವೆ ಅಥವಾ ಬೇರೆ ಬೇರೆ ನೇಬರಿಂಗ್ ರಾಜ್ಯಗಳು ಯಾವುದಿದೆ ನೆರೆಹೊರೆಯ ರಾಜ್ಯಗಳ ನಡುವೆ ಉತ್ತಮ ಸಂಬಂಧಗಳನ್ನು ಏರ್ಪಡಿಸಿ ಆ ಮೂಲಕ ರಾಜ್ಯಗಳ ನಡುವೆ ಇರುವಂಥ ಡಿಸ್ಪ್ಯೂಟ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಕೇಂದ್ರದಲ್ಲಿ ಝೋನಲ್ ಕಮಿಷನ್ ಅಥವಾ ಪ್ರಾದೇಶಿಕ ಸಮಿತಿ ಅನ್ನುವಂಥದ್ದಿದೆ. ಈ ಪ್ರಾದೇಶಿಕ ಸಮಿತಿಯ ಸೆಕ್ರೆಟರಿಯಾಗಿ ಕೂಡ ಯಾರು ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿದ್ರೆ ಚೀಫ್ ಸೆಕ್ರೆಟರಿ. ಅಂದರೆ ಅದು ರೊಟೇಟ್ ಆಗ್ತಾ ಇರ್ತದೆ. 2 ವರ್ಷಕ್ಕೆ ಕರ್ನಾಟಕದ ಚೀಫ್ ಸೆಕ್ರೆಟರಿ ಅದರ ಸೆಕ್ರೆಟರಿ ಆಗಿದ್ದರೆ ಇನ್ನು 2 ವರ್ಷಕ್ಕೆ ಕೇರಳದವರು ಅದರ ಸೆಕ್ರೆಟರಿ ಆಗ್ತಾರೆ, ಮತ್ತೆ 2 ವರ್ಷಕ್ಕೆ ತಮಿಳ್ನಾಡು, ಹಾಗೆ ರೊಟೇಟ್ ಆಗ್ತಾ ಇರ್ತದೆ. ಅಂದರೆ ಹಿ ಆಕ್ಟ್ ಆಸ್ ಎ ಸೆಕ್ರೆಟರಿ ಆಫ್ ದ ಝೋನಲ್ ಕಮಿಷನ್ ಬೈ ರೊಟೇಷನ್. ನೆಕ್ಸ್ಟ್ 8th one, he also act as a bridge between central and the state government. ಅವರು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾರೆ. ದ ಸೆಂಟ್ರಲ್ ಗೌರ್ಮೆಂಟ್ ಸೆಂಡ್ ಎನಿ ಮೆಸೇಜಸ್ ರಿಲೇಟಿಂಗ್ ಟು ದ ಮ್ಯಾಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಆರ್ ರಿಲೇಟಿಂಗ್ ಎನಿ ಮ್ಯಾಟರ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಡೈರೆಕ್ಟ್ಲಿ ಟು ದ ಚೀಫ್ ಸೆಕ್ರೆಟರಿ. ಈಗ ಕೇಂದ್ರ ಸರ್ಕಾರ ಯಾವುದೇ ಡಿಸಿಷನ್ಸ್ ತಗೊಂಡ್ರೆ ಅಥವಾ ಯಾವುದೇ ಒಂದು ಆ್ಯಕ್ಷನ್ಸ್ಗಳನ್ನು ತಗೊಂಡ್ರೆ ಅದನ್ನು ಫಸ್ಟಿಗೆ ಯಾರಿಗೆ ಸೆಂಡ್ ಮಾಡೋದು ಅಂತ ಅದು ಅಲ್ಲಿಂದ ಡೈರೆಕ್ಟಾಗಿ ಯಾರಿಗೆ ಬರ್ತದೆ ಅಂತ ಹೇಳಿದರೆ ಚೀಫ್ ಸೆಕ್ರೆಟರಿಗೆ ಬರೋದು. ಅಥವಾ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಸೆಂಟ್ರಲ್ ಗೌರ್ಮೆಂಟಿಗೆ ಏನಾದರೂ ಮಾಹಿತಿಗಳನ್ನು ರವಾನಿಸಿರುವುದಿದ್ದರೆ ಅದು ಎಲ್ಲಿಂದ ಹೋಗ್ತದೆ ಅಂತ ಹೇಳಿದರೆ ಚೀಫ್ ಸೆಕ್ರೆಟರಿಯಿಂದ ಯಾರಿಗೆ ಹೋಗ್ತದೆ ಅಂತ ಹೇಳಿದರೆ ಕ್ಯಾಬಿನೆಟ್ ಸೆಕ್ರೆಟರಿ ಆಫೀಸಿಗೆ ಹೋಗ್ತದೆ. ಅಲ್ಲಿಂದ ಮತ್ತೆ ಅದು ಗೌರ್ಮೆಂಟಿಗೆ ಫಾರ್ವರ್ಡ್ ಆಗೋದು. ಆ ರೀತಿಯಲ್ಲಿ ಹಿ ಆಕ್ಟ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ಹಿ ರಿಸೀವ್ಸ್ confidential communication from the central government. As a head of the state administration, he receives the confidential communications from the central government. ನಾನು ಈಗಾಗಲೇ ಹೇಳಿದ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ರಹಸ್ಯ ಮಾಹಿತಿಗಳನ್ನು
ದೇಶಕ್ಕೆ ಸಂಬಂಧಪಟ್ಟ ವಿಷಯಗಳಾಗಿರ್ಬೋದು, ತುಂಬ ಸೀಕ್ರೆಟ್ ಆಗಿರುವಂಥ ವಿಷಯಗಳನ್ನು ಅದರ ಕಾಪಿಯನ್ನು ಯಾರಿಗೆ ಫಾರ್ವರ್ಡ್ ಮಾಡ್ತಾರೆ, ಅಂದರೆ ಏನು ಡಿಸಿಷನ್ಸ್ ತಗೊಳ್ಬೇಕು ಆ ಎಲ್ಲ ಮಾಹಿತಿಗಳ ಕಾಪಿಯನ್ನು ಅದು ಡೈರೆಕ್ಟಾಗಿ ಚೀಫ್ ಸೆಕ್ರೆಟ್ರಿಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಚೀಫ್ ಸೆಕ್ರೆಟ್ರಿ ಲೇಟರ್ ದ ಚೀಫ್ ಸೆಕ್ರೆಟ್ರಿ ಕೀಪ್ ಇನ್ಫಾರ್ಮ್ ದ ಚೀಫ್ ಮಿನಿಸ್ಟರ್ ಅಬೌಟ್ ದ ಡಿಸಿಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ನಂತರ ಈ ಚೀಫ್ ಸೆಕ್ರೆಟರಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಿಗೆ ಕೇಂದ್ರದಿಂದ ಏನು ರಹಸ್ಯ ಮಾಹಿತಿಗಳು ಬಂದಿರ್ತದೆ, ಅದು ಯಾವುದೇ ವಿಷಯಕ್ಕಾಗಿರ್ಬೋದು, ಸೆಕ್ಯೂರಿಟಿಗೆ ಸಂಬಂಧಪಟ್ಟಾಗಿರ್ಬೋದು, ಜನರಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ರಾಷ್ಟ್ರದ ಭದ್ರತೆಗೆ ಸಂಬಂಧಪಟ್ಟಾಗಿದ್ದಾಗಿರ್ಬೋದು, ಆ ವಿಷಯಗಳನ್ನು ತುಂಬ ಅಷ್ಟೇ ಸೀಕ್ರೆಟ್ ಆಗಿ ಚೀಫ್ ಮಿನಿಸ್ಟರಿಗೆ ಮಾತ್ರ ಇನ್ಫಾರ್ಮ್ ಮಾಡುವಂಥ ಕೆಲಸವನ್ನು ಈ ಚೀಫ್ ಸೆಕ್ರೆಟರಿ ಅನ್ನುವಂಥದ್ದು ಮಾಡ್ತಾರೆ. ಸೊ ಆಸ್ ಎ ಹೆಡ್ ಆಫ್ ದ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್, ಚೀಫ್ ಸೆಕ್ರೆಟರಿ ಡಿಸ್ಚಾರ್ಜಸ್ ದ ವೇರಿಯಸ್ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಒನ್, so these are about the state administration. Next, last part is district administration. In the last class we discussed about the central administration. In today's class we discuss about the state administration, and last part of the administration is district administration. District administration district administration at the district level, district commissioner is acted as the head of the district administration. Apart from the DC, district administration consists district in charge ministers. Each district has its own in charge minister. So district administration consists district in charge ministers, next district commissioner, next commissioners in the police department, police commissioner, next superintendent of police, district deputy director of PU educations, district treasury officers, district health officers, etc., etc. So all these officers look after the administration. So as a head of the district administration, the district commissioners, compared to all other officers, as a head of the district commissioners discharges various responsibility. Some of the powers and functions of DC or the district commissioners are: first one, law and order or magistrate powers. Law and order or magistrate powers. The first responsibility of the district commissioner is to look after the law and order problem of the district. He also acts as a district magistrate officer. As a district magistrate officer, he tried to with the help of the police department or with the help of the police commissioners or the superintendent of police, he also tried to maintain law and order within the district. ಸೊ ಡಿಸ್ಟ್ರಿಕ್ಟ್ ಕಮಿಷನರ್ನ ಕರ್ತವ್ಯಗಳೇನು ಅಂತ ಹೇಳಿದರೆ, ಈಗ ನಾವು ಲಾಸ್ಟ್ ಕ್ಲಾಸಸ್ಸಲ್ಲಿ ನ್ಯಾಷನಲ್ ಅಡ್ಮಿನಿಸ್ಟ್ರೇಷನ್ ನೋಡಿದೆವು, ಇವತ್ತಿನ ಕ್ಲಾಸಲ್ಲಿ ಸ್ಟೇಟ್ ಅಡ್ಮಿನಿಸ್ಟ್ರೇಷನನ್ನು ನೋಡಿದೆವು. ಹಾಗಾಗಿ ಅಡ್ಮಿನಿಸ್ಟ್ರೇಷನ್ನ ಲಾಸ್ಟ್ ಪಾರ್ಟ್ ಯಾವುದು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಈಗ ಡಿಸ್ಟ್ರಿಕ್ಟ್ಗೆ ಬಂದಾಗ ಡಿಸ್ಟ್ರಿಕ್ಟ್ ಕಮಿಷನರ್ ಅಥವಾ DC ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನ ಮುಖ್ಯಸ್ಥರಾಗ್ತಾರೆ. DC ಒಂದು ಡಿಸ್ಟ್ರಿಕ್ಟ್ನ ಮುಖ್ಯಸ್ಥರಾಗಿ ಬೇರೆ ಬೇರೆ ರೀತಿಯ ಫಂಕ್ಷನ್ಸ್ಗಳನ್ನು ಅವರು ಡಿಸ್ಚಾರ್ಜ್ ಮಾಡಬೇಕಾಗ್ತದೆ. ಒಂದನೇದು ಅವರ ಕರ್ತವ್ಯ ಏನು ಅಂತ ಹೇಳಿದರೆ, ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು. ಹಾಗೆ ಜಿಲ್ಲಾಧಿಕಾರಿಯು ಏನಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿದರೆ, ಜಿಲ್ಲಾ ದಂಡಾಧಿಕಾರಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಬೈ ಆ್ಯಕ್ಟಿಂಗ್ ಆ್ಯಸ್ ಎ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫೀಸರ್, ಹಿ ಟ್ರೈ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್
ಪ್ರಾಬ್ಲಮ್. ಹಾಗಾಗಿ ಒಂದು ಜಿಲ್ಲೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮನ್ನು ಮೇಂಟೈನ್ ಮಾಡುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಕಮಿಷನರ್, ಸೂಪರಿಂಟೆಂಡೆಂಟ್ ಅಥವಾ ಈ ಪೊಲೀಸ್ ಡಿಪಾರ್ಟ್ಮೆಂಟಿನಷ್ಟೇ ಮುಖ್ಯ ಆಗುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಈ ಲಾ ಆ್ಯಂಡ್ ಆರ್ಡರಿಗೆ ಸಂಬಂಧಪಟ್ಟಂತಹ ಡಿಸಿಷನ್ಸ್ಗಳನ್ನು, ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದ್ದಾಗಿದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಅಧಿಕಾರ ಯಾರಿಗಿರ್ತದೆ ಅಂತ ಹೇಳಿದರೆ ಡಿಸ್ಟ್ರಿಕ್ಟ್ ಕಮಿಷನರಿಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಪವರ್ ಆಫ್ the district commissioner is revenue function. He also discharges some revenue function. Revenue function of the district commissioners include maintenance of land record, collection and assessment of the land revenues, land related disputes, etc. Along with the administrative function, he also discharges all these revenue related functions. ಅದು ಕಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಲ್ಯಾಂಡ್ ರೆವಿನ್ಯೂಸ್ ಆಗಿರ್ಬೋದು, ಲ್ಯಾಂಡ್ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಯಾವುದೂ ಆಗಿರ್ಬೋದು, ಎಲ್ಲ ರೀತಿ ಅವರ ಆಡಳಿತದ ಜವಾಬ್ದಾರಿ ಜೊತೆಗೆ ಈ ರೆವಿನ್ಯೂಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಗಳನ್ನು ಕೂಡ ಅವರು ನಿರ್ವಹಿಸ್ತಾರೆ. ಟು ಡಿಸ್ಚಾರ್ಜ್ ರೆವಿನ್ಯೂ ಫಂಕ್ಷನ್ the other subordinate officers of the district commissioner, Tahsildar and also the assistant commissioners. Tahsildar and assistant commissioners also assist the district commissioner in the revenue ಫಂಕ್ಷನ್. ಈ ರೆವಿನ್ಯೂ ರಿಲೇಟೆಡ್ ಫಂಕ್ಷನ್ಸನ್ನು ಅವರು ಡಿಸ್ಚಾರ್ಜ್ ಮಾಡಲಿಕ್ಕೆ, ರೆವಿನ್ಯೂ ಫಂಕ್ಷನ್ಗೆ ಸಂಬಂಧಪಟ್ಟಾಗ ಅದರಲ್ಲಿ ಬೇರೆ ಬೇರೆ ಬರ್ತದೆ. ಲ್ಯಾಂಡ್ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಜಾಗಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು, ಅಥವಾ ರೆವಿನ್ಯೂ ಆದಾಯಗಳೇನಿದೆ ಅದರ ಕಲೆಕ್ಷನ್ಸ್ಗಳು, ಅದರ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು, ಈ ಎಲ್ಲ ಡ್ಯೂಟಿಯನ್ನು ಕೂಡ ಅವರು ನಿರ್ವಹಿಸ್ತಾರೆ. ಈ ಡ್ಯೂಟಿಯನ್ನು ಅವರಿಗೆ ನಿರ್ವಹಿಸಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದರೆ ತಾಲೂಕ್ ಲೆವೆಲಲ್ಲಿ ತಹಶೀಲ್ದಾರ್ ಹಾಗೂ ಡಿವಿಷನ್ ಲೆವೆಲಲ್ಲಿ assistant commissioner. Both officers help the district commissioner to discharge the revenue function. Third power of the district commissioner is development function. Development functions ಅಥವಾ ಅಭಿವೃದ್ಧಿ ರೀತಿಯ ಡೆವಲಪ್ಮೆಂಟಲ್ ಫಂಕ್ಷನ್ಸ್ ಅಂತ ಹೇಳಿದರೆ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳುವುದು. ಆಸ್ ಎ ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಕಮಿಷನರ್ಸ್ ಹಿ ಅಂಡರ್ಟೇಕ್ ವೇರಿಯಸ್ ಡೆವಲಪ್ಮೆಂಟಲ್ programs relating to the various communities. For example, scheduled caste, scheduled tribe, he implement the various schemes formulated by the central and also the state government for the welfare of SC, ST, OBCs, other backward caste and also the minority. ಈ ಬೇರೆ ಬೇರೆ ವರ್ಗಗಳು ಏನಿದೆ, SC, ST ಆಗಿರ್ಬೋದು, OBC ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ಇವರೆಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ರಾಜ್ಯಗಳು ಏನು ಯೋಜನೆಗಳನ್ನು ರೂಪಿಸಿದೆ ಆ ಯೋಜನೆಗಳನ್ನು ಡಿಸ್ಟ್ರಿಕ್ಟಲ್ಲಿ ಕಾರ್ಯಗತಗೊಳಿಸುವಂತಹ ದೊಡ್ಡ ಜವಾಬ್ದಾರಿಯು ಕೂಡ ಡಿಸ್ಟ್ರಿಕ್ಟ್ ಕಮಿಷನರ್ಗೆ ಇರ್ತದೆ. ಡಿಸ್ಟ್ರಿಕ್ಟ್ ಕಮಿಷನರ್ ಇಂಪ್ಲಿಮೆಂಟ್ ಆಲ್ ದೀಸ್ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ relating to the various communities with the help of the subordinate officers. ಅವರಿಗೆ ಈ ಕೆಲಸವನ್ನು ಮಾಡಲಿಕ್ಕೆ ಬೇರೆ ಬೇರೆ ಹಂತದಲ್ಲಿ ತಾಲೂಕ್ ಲೆವೆಲಲ್ಲಿ ತಹಶೀಲ್ದಾರ್ಗಳಾಗಿರ್ಬೋದು, ಡಿವಿಷನ್ ಲೆವೆಲಲ್ಲಿ ಅಸಿಸ್ಟೆಂಟ್ ಕಮಿಷನರ್ಸ್ಗಳಾಗಿರ್ಬೋದು, ಗ್ರಾಮದಲ್ಲಿ ವಿಲೇಜ್ ಅಕೌಂಟೆಂಟ್ಗಳಾಗಿರ್ಬೋದು ಅಥವಾ PDOಗಳು ಆಗಿರ್ಬೋದು, ಆಲ್ ದೀಸ್ ಆಫೀಸರ್ಸ್ ಅಸಿಸ್ಟ್ ದ district commissioners in discharging the developmental functions. Next, fourth function of the district commissioner is regulatory function. Regulatory function ಅಥವಾ ನಿಯಂತ್ರಿತ ಕಾರ್ಯಗಳು ಅಂತ ಹೇಳ್ತೇವೆ. Regulatory functions of the district commissioners include he regulate as a head of the district administration. District commissioner regulate the public distribution system, civil supplies and also the others, and he also has the power to control or power to look after the matter relating to the excise department and also the revenue related matters. Regulatory functions ಅಲ್ಲಿ ಏನು ಬರ್ತದೆ ಅಂತ ಹೇಳಿದರೆ ಸಾರ್ವಜನಿಕ ಆಹಾರ ಸರಬರಾಜುಗೆ ಸಂಬಂಧಪಟ್ಟ ಹಾಗೆ ಕೂಡ ಇವರು ಕೆಲವೊಂದು ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಆರ್ ದ ಸಿವಿಲ್ ಸಪ್ಲೈಸ್, ನಾಗರಿಕ ಪೂರೈಕೆಗೆ ಸಂಬಂಧಪಟ್ಟಾಗೆ ಏನು ವಾಟ್ ಈಸ್ ಸಿವಿಲ್ ಸಪ್ಲೈಸ್ ಆರ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳಿದರೆ ಆಹಾರ ಸರಬರಾಜಿಗೆ ಸಂಬಂಧಪಟ್ಟಾಗೆ ಅಥವಾ ನಾಗರಿಕ ಪೂರೈಕೆ ಅಂದರೆ ಏನು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ to fulfill the basic needs of the poor people or for the welfare of the
poor people, the central and also the state government implemented the various schemes. ನೆಕ್ಸ್ಟ್ ಅದರಲ್ಲಿ ಒಂದು ಯಾವುದು ಅಂತ ಹೇಳಿದರೆ, ನಮ್ಮಲ್ಲಿ ತುಂಬ ಬಡವರಿಗೆ ಕೇಂದ್ರ ಮತ್ತು ರಾಜ್ಯಗಳು ಏನು ಮಾಡ್ತದೆ ಅಂತ ಹೇಳಿದರೆ, ಫ್ರೀಯಾಗಿ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ಬೇಸಿಕ್ಕಾಗಿ ಅವರಿಗೇನು ಆಹಾರ ಸಾಮಗ್ರಿಗಳು ಬೇಕಾಗ್ತದೆ ಅದನ್ನು ಫ್ರೀಯಾಗಿ ಸಪ್ಲೈ ಮಾಡ್ತದೆ. ಇದನ್ನು ಬೇರೆ ಬೇರೆ ಹಂತದಲ್ಲಿ ಸರಿಯಾಗಿ ಸಪ್ಲೈ ಆಗುವ ರೀತಿಯಲ್ಲಿ ಅದು ಸಪ್ಲೈ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ನೋಡಿಕೊಳ್ಳುವ ಜವಾಬ್ದಾರಿಗಳು ಕೂಡ ಡಿಸ್ಟ್ರಿಕ್ಟ್ ಕಮಿಷನರ್ಗಿರ್ತದೆ. ಎಲ್ಲೆಲ್ಲಿ ಅವರಿಗೆ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿದರೆ ಅಲ್ಲೆಲ್ಲ ರೈಡ್ ಮಾಡಿ ಅವರ ಮೇಲೆ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಡಿಸ್ಟ್ರಿಕ್ಟ್ ಕಮಿಷನರ್ಸ್ಗೆ ಇರ್ತದೆ. ಫಿಫ್ತ್ ಪವರ್ ಆಫ್ ಡಿಸ್ಟ್ರಿಕ್ಟ್ ಕಮಿಷನರ್ ಈಸ್ electoral power. Electoral powers, in the electoral matters, district commissioners enjoy some responsibilities. During the time of election, district commissioner also acted as chief returning officers. He also act as a chief returning officer during the time of election. As a chief returning officer, he has the power to announce the result and also power to appoint the various government staff to discharge the electoral duties or the election duties. All these powers are vested in the hands of the district commissioners. ಇಲೆಕ್ಷನ್ಗೆ ಸಂಬಂಧಪಟ್ಟಾಗೆ ಡಿಸ್ಟ್ರಿಕ್ಟ್ ಕಮಿಷನರ್ಗೆ ಏನು ಅಧಿಕಾರ ಇದೆ ಅಂತ ಹೇಳಿದರೆ, ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ ಈಗ ಅಲಾಂಗ್ ವಿತ್ ದ ಅಡ್ಮಿನಿಸ್ಟ್ರೇಟಿವ್ ಪವರ್, he also discharges some ರೆಸ್ಪಾನ್ಸಿಬಿಲಿಟೀಸ್ ರಿಲೇಟಿಂಗ್ ಟು ದ ಇಲೆಕ್ಷನ್. ಆ ಸಂದರ್ಭದಲ್ಲಿ ಅವರು ಚೀಫ್ ರಿಟರ್ನಿಂಗ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಬೇಕಾಗ್ತದೆ. ಚೀಫ್ ರಿಟರ್ನಿಂಗ್ ಆಫೀಸರ್ ಅಂತ ಹೇಳಿದರೆ ಒಂದು ಜಿಲ್ಲೆಯಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಒಬ್ಬ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಹಿ ಹ್ಯಾಸ್ ದ ಪವರ್ ಟು ರಿಸೀವ್ ದ ನಾಮಿನೇಷನ್ ಪೇಪರ್ ಫ್ರಮ್ ದ ಕ್ಯಾಂಡಿಡೇಟ್ ಆಗಿರ್ಬೋದು, ಪವರ್ ಟು ವಿತ್ಡ್ರಾ ದ ನಾಮಿನೇಷನ್ ಕ್ಯಾಂಡಿಡೇಟ್ ಆಗಿರ್ಬೋದು, ಪವರ್ ಟು ವಿತ್ಡ್ರಾ ದ ನಾಮಿನೇಷನ್ ಪೇಪರ್ ಆಗಿರ್ಬೋದು. ಚುನಾವಣೆಗೆ ಸಂಬಂಧಪಟ್ಟಾಗೆ ಅವರು ರಿಟರ್ನಿಂಗ್ ಆಫೀಸರ್ ಆಗಿರುವ ಕಾರಣ ಎಲ್ಲ ಅಭ್ಯರ್ಥಿಗಳು ನಾಮಪತ್ರವನ್ನು ಡಿಸ್ಟ್ರಿಕ್ಟ್ ಕಮಿಷನರಿಗೆ ಸಲ್ಲಿಸಬೇಕಾಗ್ತದೆ. ಮತ್ತು ಅವರು ಸಲ್ಲಿಸಿದಂತಹ ನಾಮಪತ್ರಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ರಿಜೆಕ್ಟ್ ಮಾಡುವಂಥ ಪವರ್ ಕೂಡ ಯಾರಿಗಿರ್ತದೆ ಅಂತ ಹೇಳಿದರೆ ಡಿಸಿಗಿರ್ತದೆ. ಅಷ್ಟು ಮಾತ್ರ ಅಲ್ಲ, ಪವರ್ ಟು ಅನೌನ್ಸ್ ದ ರಿಸಲ್ಟ್ ಈಸ್ ಆಲ್ಸೋ ವೆಸ್ಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ ದ ಯಾರು ಅಂತ ಹೇಳಿದರೆ ಡಿಸ್ಟ್ರಿಕ್ಟ್ ಕಮಿಷನರ್. ಅದಲ್ಲದೆ ಇಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಇಲೆಕ್ಷನ್ ನಡೆಸೋದಕ್ಕೋಸ್ಕರ ಈ ಆಲ್ಸೋ ಆ್ಯಸ್ ದ ಪವರ್ ಟು ಅಪಾಯಿಂಟ್ ದ ವೇರಿಯಸ್ ಸ್ಟಾಫ್ ಅಥವಾ ಗೌರ್ಮೆಂಟ್ ಸ್ಟಾಫ್ ಫಾರ್ ದಿಸ್ ಪರ್ಪಸ್ ಅಂತೇಳಿ. ನೆಕ್ಸ್ಟ್ ಸಿಕ್ಸ್ತ್ ಪವರ್ ಆಫ್ ದ ಡಿಸ್ಟ್ರಿಕ್ಟ್ ಕಮಿಷನರ್ ಈಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪವರ್ಸ್. Disaster management power means during the time of natural calamities, flood or the famine, he also enjoys certain responsibilities. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಪ್ರಾಕೃತಿಕ ವಿಕೋಪಗಳು ಆದಂಥ ಸಂದರ್ಭದಲ್ಲಿ ಕೆಲವೊಂದು ಜವಾಬ್ದಾರಿಯನ್ನು ಅವರು ನಿರ್ವಹಿಸಬೇಕಾಗ್ತದೆ. ಹಿ ಎಕ್ಸಸೈಸ್ ಸೆವರಲ್ ರೆಸ್ಪಾನ್ಸಿಬಿಲಿಟೀಸ್. ಅಂಥ ಟೈಮಲ್ಲಿ power to provide the relief measures to the victims is also vested in the hands of the district commissioner. District commissioners discharges these responsibility through subordinate officers. ಪ್ರಾಕೃತಿಕ ವಿಕೋಪಗಳಾದಂಥ ಸಂದರ್ಭದಲ್ಲಿ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ಪರಿಹಾರಗಳನ್ನು ಕೊಡುವಂಥ ಜವಾಬ್ದಾರಿಗಳು ಕೂಡ ಡಿಸ್ಟ್ರಿಕ್ಟ್ ಕಮಿಷನರ್ಸ್ಗೆ ಇರ್ತದೆ. ಅದನ್ನು ಅವರು ಅವರ ಕೈ ಕೆಳಗಿನ ಆಫೀಸರ್ಸ್ನ ಮೂಲಕ ನಿರ್ವಹಿಸ್ತಾರೆ. ನೆಕ್ಸ್ಟ್ ಸೆವೆಂತ್ ಪವರ್ ಆಫ್ ದ ಡಿಸ್ಟ್ರಿಕ್ಟ್ ಕಮಿಷನರ್ ಈಸ್ Public Grievances Officer. He also acts as Public Grievances Officers. He also acts as Public Grievances Officer. ಸಾರ್ವಜನಿಕ ಕುಂದುಕೊರತೆಗಳ ಅಧಿಕಾರಿಯಾಗಿ ಕೂಡ ನಿರ್ವಹಿಸ್ತಾರೆ. ಆಸ್ ಎ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಇಟ್ಸ್ ಮೀನಿಂಗ್. ಪಬ್ಲಿಕ್ ಗ್ರೀವೆನ್ಸಸ್ ಆಫೀಸರ್ ಮೀನ್ಸ್ as a head of the district administration, district commissioner also act as a public grievances officer. ಅಂದರೆ ಜನರಿಗೆ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಾಗೆ ಜಿಲ್ಲಾ ಆಡಳಿತಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಪ್ರಾಬ್ಲಮ್ಗಳಿದ್ದರೆ ದೇ ಕ್ಯಾನ್ ರೀಡ್ರೆಸ್ ದೇರ್ ಗ್ರೀವೆನ್ಸಸ್ ಬಿಫೋರ್ ದ ಡಿಸ್ಟ್ರಿಕ್ಟ್ ಕಮಿಷನರ್. ಅಂಥ ಟೈಮಲ್ಲಿ ಆಸ್ ಎ ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, district commissioner tried to resolve
ಆರ್ ಟ್ರೈ ಟು ಸಾಲ್ವ್ ದ ಗ್ರಿವೆನ್ಸಸ್ ಆಫ್ ದ ಪಬ್ಲಿಕ್ ಅಂತೇಳಿ. ಹಾಗಾಗಿ ಒಬ್ಬ ಪಬ್ಲಿಕ್ ಗ್ರಿವೆನ್ಸಸ್ ಆಫೀಸರ್ ಆಗಿ ಡಿಸ್ಟ್ರಿಕ್ಟ್ ಕಮಿಷನರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡುವ ಕಾರಣ ಅವರನ್ನು ಪಬ್ಲಿಕ್ ಗ್ರಿವೆನ್ಸಸ್ ಆಫೀಸರ್ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಎನಿ ಟೈಮ್ ದ ಪಬ್ಲಿಕ್ ಆರ್ ದ ಕಾಮನ್ ಪೀಪಲ್ redress their grievances before the district commissioner. In such a situations, the district commissioner try to resolve these problems of the public. Next one, 8.1, land acquisition functions. Land acquisition function. Land acquisition anta helidre ಭೂ ಒತ್ತುವರಿ ಅಂತೇಳಿ. For the purpose of the public, for the public purpose, sometimes the government acquire the land ಫ್ರಮ್ ದ ಪಬ್ಲಿಕ್. ಅಂಥ ಟೈಮಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ ಆ್ಯಕ್ಟ್ ಆ್ಯಸ್ ಎ ಲ್ಯಾಂಡ್ ಎಕ್ವಿಸಿಷನ್ ಆಫೀಸರ್ಸ್. ಈಗ ರೋಡ್ ಆಗಬೇಕು ಅಂತ ಇದ್ದರೆ, ಈಗ ರೋಡ್ಗಳನ್ನು ನಾವು ಬ್ರಾಡ್ ಮಾಡಬೇಕು ಅಂತ ಇದ್ದರೆ ಅಥವಾ ಯಾವುದಾದ್ರೂ ಸಾರ್ವಜನಿಕ ಉದ್ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಜನರಿಂದ ಲ್ಯಾಂಡ್ಗಳನ್ನು, ಭೂಮಿಗಳನ್ನು ಸರ್ಕಾರ ಒತ್ತುವರಿ ಮಾಡಿಕೊಳ್ಬೋದು. ಯಾಕಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲೇ ಹೇಳಿದೆ, ಪಬ್ಲಿಕ್ ಫಂಡಮೆಂಟಲ್ ಡ್ಯೂಟೀಸಲ್ಲೇ ಹೇಳ್ತವೆ ನಮ್ಮದು ವಿ ಆರ್ ಆಲ್ ಬಿಲೀವ್ ಇನ್ ದ ಪ್ರಿನ್ಸಿಪಲ್ಸ್ ದ್ಯಾಟ್ ನೇಷನ್ ಫಸ್ಟ್ ಇಂಡಿವಿಜುವಲ್ ನೆಕ್ಸ್ಟ್ ಅಂತೇಳಿ. ಹಾಗಾಗಿ ಸಾರ್ವಜನಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೂ ಇದೆ, ಕೇಂದ್ರ ಸರ್ಕಾರಕ್ಕೂ ಇದೆ. ಅಂಥ ಸಂದರ್ಭದಲ್ಲಿ ಜನರಿಂದ ಲ್ಯಾಂಡ್ಗಳನ್ನು ಒತ್ತುವರಿ ಮಾಡಿಕೊಳ್ಳುವ ಜವಾಬ್ದಾರಿ ಯಾರಿಗಿರ್ತದೆ ಅಂತ ಹೇಳಿದರೆ ಅದು ಡಿಸ್ಟ್ರಿಕ್ಟ್ ಕಮಿಷನರ್ಸ್ಗೆ ಇರುತ್ತೆ. ಹಾಗಾಗಿ ಹಿ ಆಲ್ಸೋ ಆ್ಯಕ್ಟ್ ಆ್ಯಸ್ ಎ ಲ್ಯಾಂಡ್ ಎಕ್ವಿಸಿಷನ್ ಆಫೀಸರ್. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ದ ಡಿಸ್ಟ್ರಿಕ್ಟ್ ಕಮಿಷನರ್ ಈಸ್ ದ ಪವರ್ ಆರ್ ದ ರೆಸ್ಪಾನ್ಸಿಬಿಲಿಟಿ ರಿಲೇಟಿಂಗ್ ಟು ದ ಸೆನ್ಸಸ್. ಜನಗಣತಿಗೆ ಸಂಬಂಧಪಟ್ಟಾಗೆ ಒನ್ಸ್ ಇನ್ ಎ 10 years the census is conducted in India. During the time of census, the district commissioner is also act as a census officer as a head of the district administration. District commissioner depute the government staff for this ಪರ್ಪಸ್ ಅಂತೇಳಿ. ಜನಗಣತಿಗೆ ಸಂಬಂಧಪಟ್ಟಾಗಿ ಅವರ ಜವಾಬ್ದಾರಿ ಏನು ಅಂತ ಹೇಳಿದರೆ, ಜನಗಣತಿಯನ್ನು ಮಾಡೋದಕ್ಕೋಸ್ಕರ ಅವರು ಬೇರೆ ಬೇರೆ ಸರ್ಕಾರಿ ನೌಕರರನ್ನು ಈ ಕೆಲಸಕ್ಕೆ ನಿಯೋಜಿಸಬೇಕಾಗ್ತದೆ. ಲಾಸ್ಟ್ ಪವರ್ ಆಫ್ ದ ಡಿಸ್ಟ್ರಿಕ್ಟ್ ಕಮಿಷನರ್ ಈಸ್ ಮುನ್ಸಿಪಲ್ administration. As a head of the district, he also discharges several responsibility relating to the municipal administrations or the corporations. For the purpose of the development or the welfare of the poor people in urban areas, the central and also the state government implement the various schemes. As a head of the district commissioners look after the various policies, look after the welfare programs relating to these community people, and he also tried to implement the anti-poverty measures for the welfare of the urban people at the municipality level or the corporation level. ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಾಗೆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಮುನ್ಸಿಪಾಲಿಟೀಸ್ ಅಥವಾ ಕಾರ್ಪೊರೇಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದು ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ಅದೇನು ಅಂತ ಹೇಳಿದರೆ, ನಗರದಲ್ಲಿ ಇರುವಂತಹ ಪೂರ್ ಪೀಪಲ್ ಯಾರಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ವೆಲ್ಫೇರ್ ಸ್ಕೀಮ್ಸ್ಗಳನ್ನು ಇಂಪ್ಲಿಮೆಂಟ್ ಆಗುವ ಹಾಗೆ ನೋಡಿಕೊಳ್ಳುವಂಥದ್ದು, ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಆ್ಯಂಟಿ ಪಾವರ್ಟಿ ಮೆಷರ್ಸ್ಗಳು ಇಂಪ್ಲಿಮೆಂಟ್ ಆಗುವ ರೀತಿಯಲ್ಲಿ. ಆ್ಯಂಟಿ ಪಾವರ್ಟಿ ಮೆಷರ್ಸ್ ಮೀನ್ಸ್ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡುವ ಹಾಗೆ ನೋಡಿಕೊಳ್ಳೋದು ಅವರದ ಜವಾಬ್ದಾರಿಯಾಗಿರ್ತದೆ. ಸೊ ದೀಸ್ ಆರ್ ದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡಿಸ್ಟ್ರಿಕ್ಟ್ commissioners. So as a head of district commissioners, along with the administrative function, the district commissioners discharges all these several responsibilities. So these are about the national administration, state administration and the district administration. With that I wind up today's class. Thank you.